ನಮಸ್ಕಾರ, ಪೂಜಾಳ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮೆಕ್ಕೆಜೋಳದ ಹಿಟ್ಟಿನ ರೊಟ್ಟಿ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರಿಟ್ಟಿದ್ದೀನಿ. ಅಂದರೆ ಜಿಗಿಟಿಗೆ ಎಷ್ಟು ಬೇಕೋ ನೋಡಿಕೊಂಡು ಆ ಥರ ನೀರಿಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಸ್ಪೂನ್ ಉಪ್ಪು ಹಾಕ್ಕೊಂಡು, ಅಂದರೆ ನೀರೆಷ್ಟು ಅದಕ್ಕೆ ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಮೆಕ್ಕೆಜೋಳದ ಹಿಟ್ಟನ್ನ ಹಾಕ್ಕೊಂಡು ನಾನು ಒಂದು ಹದ ಉಗುರು ಬೆಚ್ಚಗಾದ್ಮೇಲೆ ಹಾಕ್ಕೊಂಡಿದ್ದೀನಿ. ಒಂದು ಹದ ಬರೋವರೆಗೂ ಕುದಿಲಿಕ್ಕೆ ಬಿಟ್ಟಿದ್ದೀನಿ. ನೋಡ್ತಾ ಇದ್ದಾರೆ ಇವಾಗ ಹೇಗೆ ಕುದೀತಾ ಇದೆ ಅಂದರೆ, ಈ ಥರ ಕುದ್ಕೊಂಡ್ರೆ ನೀಟಾಗಿ ಅದು ಆ ಥರ ಹದ ಬರಲಿಕ್ಕೆ ಒಂದು 4ರಿಂದ 5 ನಿಮಿಷ ಆಗುತ್ತೆ. ಬಂದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಂದ್ರೆ ಗಂಟಿಲ್ದಂಗೆ ನೀಟಾಗಿ ಜಿಗುಟ್ಟು ಒಳ್ಳೆ ಹದವಾಗಿ ಸಿಗುತ್ತೆ. ರೊಟ್ಟಿ ಮಾಡಲಿಕ್ಕೆ ಏನೂ ತೊಂದರೆ ಇರಲ್ಲ, ತುಂಬ ಚೆನ್ನಾಗಿ ಸಿಗುತ್ತೆ. ಅಂದರೆ ಹದ ಚೆನ್ನಾಗಿರುತ್ತೆ ಅಂತ. ಇವಾಗ ನೋಡ್ತಾ ಇದ್ದೀರಾ, ನಾನು ಅದು ಆಮೇಲೆ ಮಿಕ್ಸ್ ಮಾಡ್ಕೊಂಡ್ಮೇಲೆ 1ರಿಂದ 2 ನಿಮಿಷ ಗ್ಯಾಸ್ ಮೇಲೆ ಹಾಗೆ ಬಿಟ್ಟೆ, ಅಂದರೆ ಆ ಹದ ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ. ಅದಾದಮೇಲೆ ನಾನು ಇಲ್ಲಿ ಮಾಡ್ತಾ ಇರೋದೇನೆಂದರೆ, ಎಲ್ಲರೂ ಚಪಾತಿ ಏನು ಲಟ್ಟಿಸ್ತೀವಲ್ಲ ಅದ್ರ ಮೇಲಾದರೂ ಮಣೆ ಮೇಲಾದರೂ ಮಾಡ್ಕೋಬೋದು, ಅಥವಾ ಡೈರೆಕ್ಟಾಗಿ ಕಲ್ಲ ಮೇಲೆ ಕೂಡ ನಾವು ರೊಟ್ಟಿ ಮಾಡ್ಕೋಬೋದು. ನಾನಿಲ್ಲಿ ರೊಟ್ಟಿ ಕಲ್ಲು ಅಂತಲೇ ಬರುತ್ತೆ, ಸೊ ನಾನು ಅದರ ಮೇಲೆ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ಏನಂದರೆ, ಈ ಹಿಟ್ಟಿಂದ ನಾವೇನಕ್ಕೆ ರೊಟ್ಟಿ ಮಾಡ್ಕೋಬೇಕು ಅಂದರೆ, ನಮಗೆ ಜೋಳದ ಹಿಟ್ಟು ಗೊತ್ತು, ರಾಗಿ ಹಿಟ್ಟು ಗೊತ್ತು, ಇದರಲ್ಲಿ ಏನೇನಿರುತ್ತೆ ಅಂತಂದರೆ ಪೋಷಕಾಂಶಗಳು ತುಂಬ ಚೆನ್ನಾಗಿ ಸಿಗುತ್ತೆ ನಿಮ್ಗೆ ಇದರಲ್ಲಿ. ಯಾಕಂದರೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸಹಿತ. ಇದರಲ್ಲಿ ಏನೇನೆಂದರೆ ಒಳ್ಳೆ ಕ್ಯಾಲರೀಸ್ ಇರುತ್ತೆ. ಕಾರ್ಬೋಹೈಡ್ರೇಟ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ಕೊಬ್ಬು ಅಂದರೆ ಒಳ್ಳೆ ಥರದ ಫ್ಯಾಟ್ ಆಗಿರ್ಬೋದು, ನಾರಿನಂಶ ಆಗಿರ್ಬೋದು, ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇದರಿಂದ ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಇವಾಗ ನಾವು ಚಪಾತಿ ತಿನ್ಕೊಂಡು ಅಯ್ಯೋ ಎದೆಲ್ಲಿ ಹಿಡ್ದಂಗೆ ಆಯಿತು ಹಾಗೆ ಅಂತ ಹೇಳ್ತೀವಲ್ವ, ಸೊ ಇದರಿಂದ ಆ ಥರದ್ದು ಯಾವ ಪ್ರಾಬ್ಲಮ್ಸ್ ಆಗೋಲ್ಲ. ಅಂದರೆ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಇದರಲ್ಲಿ ವಿಟಮಿನ್ಸ್ ಖನಿಜಗಳು, ವಿಟಮಿನ್ಸ್ ಅಂತ ಏನು ಹೇಳ್ತೀವಿ, ಅದು ತುಂಬಾ ಚೆನ್ನಾಗಿ ಸಿಗುತ್ತೆ. ಲೈಕ್ ಏನಂದರೆ ಮೆಕ್ಕೆಜೋಳ ಹಿಟ್ಟಲ್ಲಿ ಪೊಲಿಕ್ ಆ್ಯಸಿಡ್ ಆಗಿರ್ಬೋದು, ಐರನ್ ಆಗಿರ್ಬೋದು, ವಿಟಮಿನ್ B12 ಆಗಿರ್ಬೋದು. ನನಗೆ ಆ್ಯಕ್ಚುಲಿ ವಿಟಮಿನ್ B12 ಹಂಗೆ ತುಂಬಾ ಕಡಿಮೆ ಇದೆ. ಎಸ್ಪೆಷಲಿ ನಾನ್ ವೆಜ್ ತಿಂದಿರೋರಿಗೆ ಅದು ಆಲ್ಮೋಸ್ಟ್ ಸ್ವಲ್ಪ ಕಡಿಮೆನೇ ಇರುತ್ತೆ. ಸೊ ಹಾಗಾಗಿ ಇದರಲ್ಲಿ ಕೂಡ ನೀವು ಈ ಥರ ತಿನ್ಕೊಂಡ್ರೆ ಅದನ್ನೆಲ್ಲ ಎಲ್ಲ ಥರದ ಪೋಷಕಾಂಶಗಳು ಕೂಡ ಇದರಿಂದ ಸಿಗುತ್ತೆ ಅಂತ. ಹಾಗೆ ಇದರಲ್ಲಿ ಬ್ಲಡ್ಡನ್ನು ಸಹಿತ ನಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಬ್ಲಡ್ಡು ನಮಗೆ ಉತ್ಪಾದನೆ ಆಗಲಿಕ್ಕೆ ಒಳ್ಳೆ ಫುಡ್ ಅಂತಲೂ ಕೂಡ ಹೇಳ್ಬೋದು. ರಕ್ತಹೀನತೆ ಇರೋರಿಗೆ ಇದು ಒಳ್ಳೆ ಫುಡ್ಡು, ತೊಗೊತಾ ಇರಿ. ಅದಾದಮೇಲೆ ಇದರಲ್ಲಿ ಕೊಲೆಸ್ಟ್ರಾಲ್ ಕೂಡ ನಿಯಂತ್ರಣ ಬರುತ್ತೆ. ಮೇನ್ ಏನಂದರೆ, ನಮಗೆ ಕೊಲೆಸ್ಟ್ರಾಲು ಅದು ತಿನ್ಕೊಂಡ್ರೆ ಬರ್ತಾ ಇರುತ್ತೆ ಅಲ್ವ, ಸೊ ಇದರಿಂದ ತಿನ್ಕೊಂಡ್ರೆ ಯಾವುದೇ ಥರದ ಕೊಲೆಸ್ಟ್ರಾಲ್ ಕೂಡ ನಮಗೆ ಆಗೋದಿಲ್ಲ. ಸೊ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಬಿಸಿಯಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ಇನ್ನೂ ರುಚಿಯಾಗಿರುತ್ತೆ ಅಂತ ಹೇಳ್ತೀನಿ. ನೋಡ್ಕೋತೀರಾ, ನಾರ್ಮಲ್ ಇದನ್ನು ನಾನು ಹೇಗೆ ರೊಟ್ಟಿ ಮಾಡ್ಕೋತೀನಲ್ಲ ಅದೇ ಥರನೇ ರೊಟ್ಟಿ ಮಾಡ್ಕೋತಿದ್ದೀನಿ. ಸೊ ಮಕ್ಕಳು ಬಾಕ್ಸಿಗೆ ನಾನು ಅದನ್ನೇ ಹಾಕೋದು. ಇವತ್ತು ಬೆಂಡೆಕಾಯಿ ಪಲ್ಯ, ಬೀಟ್ರೂಟು, ದೆನ್ ರೊಟ್ಟಿ ಇಟ್ಕೊಂಡು ಮಕ್ಕಳಿಗೆ ಅಗಸಿ ಚಟ್ನಿ ಕೂಡ ಇಡ್ತಾಯಿದ್ದೀನಿ. ಅದು ಕೂಡ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಟೈಮ್ ಅಗಸಿ ಚಟ್ನಿ ಹೇಗೇನಂತ ನಾನು ನಿಮಗೆ ಹೇಳ್ತೀನಿ. ಇವತ್ತು ಈ ಎಪಿಸೋಡ್ ಮುಗಿಸ್ತಿದ್ದೀನಿ. ನಾಳೆ ಮತ್ತೊಂದು ಎಪಿಸೋಡ್ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.